ಸರ್, ಇವಾಗ ಎಸ್ಪೆಷಲಿ ಯೂತ್ಸ್ ಅಲ್ಲಿ ಜಾಸ್ತಿ ಇದು ಯಾರು ನೋಡಿದ್ರು ಮೆಂಟಲ್ ಇಲ್ನೆಸ್ ಅಂತ ಮಾತಾಡ್ತಾರೆ, ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡ್ತಾರೆ. ಈಗ ಸೋಷಿಯಲ್ ಮೀಡಿಯಾನೇ ಅದಕ್ಕೆ ಒಂದು ದೊಡ್ಡ ಪುಷ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಎಸ್, ಕರೆಕ್ಟ್, ಮಾತಾಡಬೇಕು, ಹೌದು. ಆದರೆ ಚಿಕ್ಕ ಚಿಕ್ಕ ವಿಷಯಕ್ಕೂ ಈಗ ಡಿಪ್ರೆಷನ್ ಅಂತ ತಗೊಂಡ್ಬಿಡ್ತಾರೆ. ಆ್ಯಕ್ಚುಯಲ್ ಡಿಪ್ರೆಷನ್ ಅಂದರೆ ಏನು ಸರ್? ಓಕೆ, ಈ ಈ ಅಡಾಲಸೆಂಟ್ ಪೀರಿಯಡ್ ಅಥವಾ 20-25 ವರ್ಷದ ಮಕ್ಕಳು ಡಿಪ್ರೆಷನ್ ಬಗ್ಗೆ, ಬೇರೆ ಮನೋರೋಗದ ಬಗ್ಗೆ ಮಾತಾಡುವಂಥದ್ದಕ್ಕೆ ಮೂಲ ಕಾರಣ ಒಂದು, ಅಫ್ಕೋರ್ಸ್ ನೀವು ಹೇಳ್ದಂಗೆ ಇನ್ಫಾರ್ಮೇಷನ್ನು, ದಟ್ ಈಸ್ ಸೋಷಿಯಲ್ ಮೀಡಿಯಾ ಇರ್ಬೋದು, ಅಥವಾ ಬೇರೆ ಎಲ್ಲ ರೀತಿಯಲ್ಲೂ ಅವ್ರಿಗೆ ವಿಷಯ ಒಂದು ಹೋಗಿದೆ. ಎರಡನೇದು ಮುಖ್ಯವಾಗಿ ಯಾರು ಸೆಲೆಬ್ರಿಟಿಗಳು, ನಮ್ಮ ದೀಪಿಕಾ ಪಡುಕೋನ್ ಇರ್ಬೋದು ಅಥವಾ ಬೇರೆಯವರೆಲ್ಲರೂ, ಎಷ್ಟೊಂದು ಜನ ಸ್ಪೋರ್ಟ್ಸ್ ಅವರು ಎಲ್ಲರೂ ಯಾರ್ಯಾರು ಅವ್ರಿಗೆ ಈ ಒಂದು ಡಿಪ್ರೆಷನ್ನು ಅಥವಾ ಕಾಯಿಲೆಗಳು ಬಂದಾದ್ಮೇಲಿಂದ ಮುಂಚೆ ಅವರು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ನನಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆ ಅಂತಂದರೆ ಧೈರ್ಯವಾಗಿ ಹೇಳ್ಕೊಳ್ಳೋರು, ನನಗೆ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ. ಬಟ್ ಆದರೆ ಮಾನಸಿಕ ಕಾಯಿಲೆ ಅಂತಂದರೆ ಹೇಳ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಿರಲಿಲ್ಲ. ಆದರೆ ಈಗ ಅದೊಂದು ಬದಲಾವಣೆ ಆಗಿದೆ. ಸೊ ಅದೊಂದು ಬದಲಾವಣೆ ಆಗಿರೋದ್ರಿಂದ ಜನಗಳಲ್ಲಿ ಮನೋರೋಗ ಅನ್ನೋಂಥದ್ದು ದೈಹಿಕ ರೋಗದ ಥರ ಅದು ಒಂದು ಸಮಸ್ಯೆ, ಅದು ಒಂದು ಕಾಯಿಲೆ. ಹಾಗಾಗಿ ಅದನ್ನು ಮುಚ್ಚಿಟ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಎರಡನೇದು, ಮಾನಸಿಕ ರೋಗಗಳು ಅಥವಾ ಮನೋರೋಗಗಳಿಗೂ ದೈಹಿಕ ರೋಗಗಳಿಗಿದ್ದಂಗೆ ಚಿಕಿತ್ಸೆ ಅನ್ನುವಂಥದ್ದು ಸಿಗುತ್ತೆ ಅನ್ನೋಂಥ ಒಂದು ಭರವಸೆ. ಆಮೇಲಿಂದ ಮೂರನೇದು, ನಾನು ಮನೋರೋಗ ಇದೆ ಅಂಥೇಳಿ ಹೋದರೆ ನನ್ನನ್ನು ಇವರೇನೋ ದೂರ ಮಾಡ್ತಾರೆ, ನನ್ನನ್ನು ಸರಿಯಾಗಿ ಇವನೇನಪ್ಪ ಹುಚ್ಚ ಇವನು ಅಂತ ಮುಂಚೆ ನೋಡ್ತಾಯಿದ್ರು, ಈಗ ನೋಡೋದಿಲ್ಲ. ಸೊ ಇವೆಲ್ಲ ಬದಲಾವಣೆ ಆಗಿರೋದ್ರಿಂದ ಜನಗಳು ಧೈರ್ಯವಾಗಿ, ಅದು ಒಂದು ರೀತಿ ಒಳ್ಳೆಯದು ಆಯಿತಾ, ಪಾಸಿಟಿವ್. ಅದು ಸಮಾಜದಲ್ಲಿ ಯಾವಾಗ ಬೇರೆ ಕಾಯಿಲೆ ಥರನೇ ಮನೋರೋಗದ ಬಗ್ಗೆನೂ ಅವ್ರು ಹೇಳಿಕೊಂಡು ಚಿಕಿತ್ಸೆ ಪಡಿತಾರೆ ಅಂತಂದರೆ ಅದು ಖಂಡಿತವಾಗ್ಲೂ ಒಳ್ಳೆಯದು. ನೀವು ಕೇಳ್ತಿರೋವಂಥದ್ದು ಚಿಕ್ಕದನ್ನು, ನನಗೆ ಆ್ಯಂಗ್ಸೈಟಿ, ನನಗೆ ಏನೋ ಡಿಪ್ರೆಷನ್ನು ಅನ್ನೋಂಥದ್ದು ಏನಿದೆಯಲ್ಲ, ಅದು ಒಳ್ಳೆಯದಲ್ಲ. ಬಟ್ ಅಂಥ ಸಂದರ್ಭದಲ್ಲಿ ಅದಕ್ಕೆ ಅಂತಲೇ ಮನೋತಜ್ಞರು ಏನಿರ್ತಾರಲ್ಲ ಅಂಥವ್ರ ಬಳಿ ಹೋಗಿ, ಆಯಿತಾ, ನನಗೆ ಈ ಥರ ಅನ್ನಿಸ್ತಾ ಇದೆ, ನನಗೆ ಡಿಪ್ರೆಷನ್ ಇದೆಯಾ ಅಥವಾ ಇಲ್ಲ ಅನ್ನುವಂಥದ್ದು ಖಚಿತಪಡಿಸ್ಕೊಂಡ್ರೆ ಖಂಡಿತ ಒಳ್ಳೆಯದು. ಬಟ್ ಅವೇರ್ನೆಸ್ ಇದ್ದು ಧೈರ್ಯವಾಗಿ, ನನಗೂ ಖಿನ್ನತೆ ಇರ್ಬೋದು ಅಥವಾ ನನಗೂ ಈ ಆ್ಯಂಗ್ಸೈಟಿ ಇರ್ಬೋದು, ನಾನು ಚಿಕಿತ್ಸೆ ಪಡಿಬೇಕು ಅಂತ ಹೇಳಿ ಹೋಗುವಂಥದ್ದು ಬಹಳ ಒಳ್ಳೆಯದು, ಸಮಾಜಕ್ಕೆ ಬಹಳ ಒಳ್ಳೆಯದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.